Morning, dear brothers and sisters. John ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ let's turn to Zephaniah chapter 1. Zephaniah ಪ್ರವಾದನ ಗ್ರಂಥಕ್ಕೆ ವಚನವನ್ನು ಗಮನಿಸೋಣ. ಮೊದಲನೇ ಅಧ್ಯಾಯ 14ನೇ ವಚನ. ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ. Book of Zephaniah chapter 1 verse 14. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಪಾಡು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಕೋಟೆಗಳನ್ನು ದೊಡ್ಡ ಕೊತ್ತಲುಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಮತ್ತೊಂದು ಸಾರಿ ಹೇಳ್ತೇನೆ. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಕೋಟೆಗಳನ್ನು ದೊಡ್ಡ ಕೊತ್ತಲುಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಬೇರೆ ಜಪನಿನ ಒಂದು ಪ್ರವಾದನ ಗ್ರಂಥದಲ್ಲಿ ಆತನು ಆ ಒಂದು ಮಹಾದಿನವು ಮುಂದಿನ ದಿನಗಳಲ್ಲಿ ಬರುವಂತದ್ದಾಗಿದೆ. ಕಾರ್ಗತ್ತಲ ದಿನ, ಕತ್ತಲೆಯ ದಿನ, ದೇವರ ನ್ಯಾಯ ತೀರ್ಪು ಬರುವಂತಹ ದಿನ ಎಂಬಂತಹ ಸಂಗತಿಯನ್ನು ಚಿತ್ರೀಕರಿಸುವಂತಹ ಸಂಗತಿಯನ್ನು ಜಪನಿನ ಪ್ರವಾದನ ಗ್ರಂಥದಲ್ಲಿ ಓದುವಂತರಾಗಿದ್ದೇವೆ. ಕಮ್ ಟು ದಟ್ ಲಾಸ್ಟ್, ಕಡೆಯದಾಗಿ ಅದಕ್ಕೆ ಬರೋಣ. ಮುಂಜಾನೆ ಪ್ರೇರೆ ನಮ್ಮ ಸ್ವಲ್ಪ ಹೊತ್ತಿನ ಒಂದು ಧ್ಯಾನಕ್ಕಾಗಿ ಆ ಒಂದು ಉಪಯೋಗಿಸಲ್ಪಟ್ಟ ದ ಗ್ರೇಟ್ ಡೇ, ಗ್ರೇಟ್ ಎಂಬಂತಹ ಒಂದು ಪದ ಪ್ರಯೋಗವನ್ನು ಪ್ರೇರೆ ಮುಂಜಾನೆ ಸ್ವಲ್ಪ ಸಮಯ ಅವಲೋಕನ ಮಾಡಿ ನಾವು ಮುಂದಕ್ಕೆ ನಾವು ಹೋಗುವಂತರಾಗಿರೋಣ. ಪ್ರೇರೆ, ದೇವರ ವಾಕ್ಯದಲ್ಲಿ ಮೋರ್ ದನ್ 800 times we read the word great. ನಮ್ಮ ಕನ್ನಡ ಭಾಷೆಯಲ್ಲಿ ಮಹಾ, ವಿಶೇಷವಾದಂಥದ್ದು, ಶ್ರೇಷ್ಠವಾದಂಥದ್ದು ಎಂಬುದಾಗಿ ಅದರಲ್ಲಿ ಕನ್ನಡಕ್ಕೆ ಅದು ಭಾಷಾಂತರ ಮಾಡಲ್ಪಟ್ಟಿದೆ. ಆದರೆ ಇಂಗ್ಲಿಷ್ ನಲ್ಲಿ ಗ್ರೇಟ್ ಎಂಬಂತ ಒಂದು ಪದ ಪ್ರಯೋಗ ಮೋರ್ ದನ್ 800 times ಇಟ್ ಇಸ್ ಯೂಸ್. ಅದರಲ್ಲಿ ಪ್ರೇರೆ ಜಸ್ಟ್ ಪಿಕ್ 7 things, ಅದರಲ್ಲಿ 7 ಸಂಗತಿಗಳನ್ನು ಮುಂಜಾನೆ ಗ್ರೇಟ್ ಆದಂತಹ ಆ ಮಹಾವಾದಂತಹ ಸಂಗತಿಗಳನ್ನು ಮುಂಜಾನೆ ಅವಲೋಕನ ಮಾಡಿ ಅದರಲ್ಲಿ ಅಡಕವಾದಂತಹ ಕೆಲವು ಸತ್ಯತೆಗಳನ್ನು ತೆಗೆದುಕೊಂಡವರಾಗಿ ನಾವು ನಮ್ಮ ಮನೆಗಳಿಗೆ ಹೋಗುವಂತಹ ಪ್ರೇರೆ. ಮೊದಲದಾಗಿ ಲೆಟ್ಸ್ ಟರ್ನ್ ಟು ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 6, 6ನೇ ಅಧ್ಯಾಯ ಆದಿಕಾಂಡಗಳ ಪುಸ್ತಕದಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. And God saw that the wickedness of man was great in the earth, and that every imagination of the thoughts of his heart was only evil continually. ಅದೇ 6ನೇ ಅಧ್ಯಾಯದಲ್ಲಿ ನಾವು 5ನೇ ವಚನದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಸಹ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ನೋಡಿ ಪಶ್ಚಾತ್ತಾಪ ಪಟ್ಟನು ಎಂಬುದಾಗಿ ಓದುವಂತರಾಗಿದ್ದೇವೆ. God was really disappointed with the way man was behaving. ದೇವರು ಮನುಷ್ಯನನ್ನು ಉಂಟು ಮಾಡಿದನು, ಆದ್ರೆ ಮನುಷ್ಯನ ಒಂದು ಹೃದಯ ಎಲ್ಲದರಲ್ಲೂ ಸಹ ಕೆಟ್ಟದಾಗಿ ಹೋಗಿತ್ತು. ಇಟ್ ವಾಸ್ ನೌಸಿಯೇಟಿಂಗ್ ಟು ಗಾಡ್. ದೇವರಿಗೆ ಒಂದು ರೀತಿಯಲ್ಲಿ ಮನುಷ್ಯನ ಒಂದು ಆಲೋಚನೆ, ಮನುಷ್ಯನ ಒಂದು ಸ್ವಭಾವ, ಮನುಷ್ಯನ ಚಿಂತನೆ, ಆತನ ಹೃದಯ ಎಲ್ಲವೂ ಸಹ ಆತನ ದೃಷ್ಟಿಯಲ್ಲಿ ಕೆಟ್ಟದಾಗಿ, ಆತನ ಆಲೋಚನೆಲ್ಲವೂ ಸಹ ಯಾವುದು ಸಹ ಬರೀ ಕೆಟ್ಟದಾಗಿದ್ದಂತ ಎಂಬುದನ್ನು ನೋಡುವಂತರಾಗಿದ್ದೇವೆ. ಕೀರ್ತನೆಯಲ್ಲಿ ನಾವು ಈಗ ಓದುವಂತರಾಗಿದ್ದೇವೆ. ದುಷ್ಟರು ಜನ್ಮದಿಂದಲೇ ಭ್ರಷ್ಟರು. 58ನೇ ಅಧ್ಯಾಯ ಕೀರ್ತನೆಯ 33ನೇ ವಚನದಲ್ಲಿ ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರು, ದಾರಿ ತಪ್ಪುವರು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಮ್ಯಾನ್. ಬೇರೆ ಇದರ ಕುರಿತಾಗಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ಆತನ ಒಂದು ಮಾತನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು. ಯಾಕೆ ಎಂಬುದಾಗಿ ಹೇಳಿದ್ರೆ, ಕಡೆಯ ದಿನಗಳಲ್ಲಿ 24ನೇ ಅಧ್ಯಾಯ 37ನೇ ವಚನದಲ್ಲಿ ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದ್ರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನೂ ತಿಳಿದೇ ಇದ್ದರಲ್ಲ. ಮನುಷ್ಯನ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳಿದ್ರೆ, ದೇ ವರ್ ಜಸ್ಟ್ ಲೆಫ್ಟ್ ಗಾಡ್. ದೇವರಿಗೆ ಯಾವುದೇ ರೀತಿಯ ತಮ್ಮ ಜೀವಿತದಲ್ಲಿ ಅವರ ಡಿಕ್ಷನರಿಯಲ್ಲಿ ದೇವರೇ ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಲೋಕವು ಹೋಗುತ್ತಾ ಇತ್ತು. ಆ ಒಂದು ದಿನಗಳು ನೋಹನ ದಿನಗಳಲ್ಲಿ ಆಗಿತ್ತು. ಆ ಒಂದು ಸಂಗತಿಯನ್ನು ಯೇಸು ಕ್ರಿಸ್ತನು ಹೇಳುತ್ತಾ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನು ಬರುವಂತ ಆ ಒಂದು ದಿನಗಳಲ್ಲಿ ಇರುವಂತದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಜನರು ಮದುವೆ ಮಾಡಿಕೊಳ್ಳುತ್ತಾ ಆಲ್ ಟೈಪ್ಸ್ ಆಫ್ ಥಿಂಗ್ಸ್, ಎಲ್ಲಾ ರೀತಿಯಲ್ಲಿ ಸಂಗತಿಗಳಲ್ಲಿ ತೊಡಗಿಸಿಕೊಂಡಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಆದ್ರೆ ಆ ಒಂದು ಜಲಪ್ರಳಯವು ಇಡೀ ನೋಹನ ಒಂದು ಕುಟುಂಬத்தை ಹೊರತುಪಡಿಸಿ ಇಡೀ ಲೋಕವು ಬೇರೆ ಜಲಪ್ರಳಯದಿಂದ ದೇವರು ನಾಶ ಮಾಡಿದಂತಹ ಸಂಗತಿಯನ್ನು ನೋಡುವಂತರಾಗಿದೆ. ಬೇರೆ ಇಂದು ನಮ್ಮ ವಾಸ್ತವಿಕವಂತಹ ಸ್ಥಿತಿಯನ್ನು ನೋಡುವಾಗ ಪ್ರೇರೆ, ಟುಡೇ ಇಟ್ಸ್ ಅನ್ ಆಬ್ವಿಯಸ್ ಟ್ರೆಂಡ್. ನಮ್ಮ ಒಂದು ಸಮಾಜದಲ್ಲಿ, ನಮ್ಮ ಒಂದು ಸಭೆಗಳಲ್ಲಿ ಒಂದು ಟ್ರೆಂಡ್ ಯಾವ ರೀತಿ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಗ್ರೇಟ್ ಕಾರ್ನಾಲಿಟಿ. 3 things are occupying in this world. ಇನ್ನೊಂದು ನಮ್ಮ ಸಭೆಗಳಲ್ಲಿ, ವಿಶ್ವಾಸಿಯ ಜೀವಿತಗಳಲ್ಲಿ, ನಮ್ಮ ಸಮಾಜದಲ್ಲಿ ಆಕ್ಯುಪೈ ಆಗಿರುವಂತಹ 3 ಸಂಗತಿಗಳು ಏನೆಂಬುದಾಗಿ ಹೇಳಿದ್ರೆ, ನಂಬರ್ 1 3C ಏನೆಂಬುದಾಗಿ ಹೇಳಿದ್ರೆ, ಕಾರ್ನಾಲಿಟಿ, ಕಾಂಪ್ಲೆಸೆನ್ಸಿ ಅಂಡ್ ಕಾಂಪ್ರಮೈಸ್ ಅಮಂಗ್ ಗಾಡ್ಸ್ ರಿಡೀಮ್ಡ್ ಪೀಪಲ್. ಬೇರೆ
ಶರೀರದ, ಯಾಕಂದ್ರೆ ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 7 ವಚನ ಹೀಗೆ ಓದ್ತೇವೆ. ಯಾಕಂದ್ರೆ ನಮ್ಗೆ ಬರ್ತದ, ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ವಿರುದ್ಧವಾಗಿದೆ. ಅಂತ ಮನಸ್ಸು ಧರ್ಮ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡುವುದಕ್ಕಾಗುವುದೂ ಇಲ್ಲ. ಬೇರೆ ಯಾಕಂದ್ರೆ ಜಸ್ಟ್ fleshy mind, carnality has crept inside the assembly, inside the believers. ಎರಡನೇದಾಗಿ ಬೇರೆ ಕಾಂಪ್ಲೆಸೆನ್ಸಿ ಎಂಬುದಾಗಿ ಹೇಳಿದ್ರೆ ಸ್ಪಿರಿಚುವಲ್ ಸ್ಟಾಗ್ನೆಂಟ್, ಆತ್ಮಿಕವಾಗಿ ಅಬ್ಸಲ್ಯೂಟ್ಲಿ ಮೇಕಿಂಗ್ ನೋ ಅಟೆಂಪ್ಟ್ ಟು ಸ್ಪಿರಿಚುವಲ್ ಥಿಂಗ್ಸ್. 10 ವರ್ಷ 20 ವರ್ಷದಿಂದ ಯಾವ ಸ್ಥಿತಿಯಲ್ಲಿ ಇದ್ದಾರೋ ವಿಶ್ವಾಸಿಗಳು, ಸೇಮ್ ಸ್ಟ್ಯಾಂಡರ್ಡ್, ಅದೇ ಒಂದು ಮಟ್ಟ, ಅಬ್ಸಲ್ಯೂಟ್ಲಿ ನೋ ಪ್ರೋಗ್ರೆಸ್. ಕಾಂಪ್ಲೆಸೆನ್ಸಿ ಎಂಬುದಾಗಿ ಹೇಳಿದ್ರೆ ಸ್ಪಿರಿಚುವಲ್ ಸ್ಟಾಗ್ನೆಂಟ್. ಇಂದು ನಮ್ಮ ಸಭೆಗಳಲ್ಲಿ ವಿಶ್ವಾಸಿಗಳಿರುವಂತಹದ್ದು 20 ವರ್ಷದ ಹಿಂದೆ ಯಾವ ರೀತಿ ಸಹೋದರಿ ಇದ್ದಾರೋ ಅದೇ ಒಂದು ಸ್ಟೇಟ್ ಈ 20 ವರ್ಷ ಆದ್ಮೇಲೆ. ಇಟ್ ಇಸ್ ನಾಟ್ ಅ ಸ್ಯಾಡ್ ಥಿಂಗ್, ದುಃಖಕರವಾದಂತಹ ಸಂಗತಿಯನ್ನು ಬೇರೆ ಆ ಒಂದು ಸಂಗತಿಯಿಂದ ಸಭೆಗಳಲ್ಲಿ ಪ್ರವೇಶ ಮಾಡಿ ಇಟ್ಸ್ ಕಾಂಪ್ಲೆಸೆಂಟ್. ಯಾಕಂದ್ರೆ ಸಮಾಧಾನ ಇರುವಂತಹ ಸ್ಥಿತಿಯಲ್ಲೇ ಸಮಾಧಾನವನ್ನು ಕಂಡುಕೊಳ್ಳುವಂತಹದ್ದು, ದಟ್ ಇಸ್ ಕಾಂಪ್ಲೆಸೆಂಟ್. ಯಾಕಂದ್ರೆ ಸ್ವಂತ ಸಾಧನೆಗಳ ಮೇಲೆ ತಾವು ಮಾಡಿರುವಂತಹ ಸಂಗತಿಗಳು, ಅಯ್ಯೋ ಸಾಕು, ಯೇಸು ಕ್ರಿಸ್ತನ ನಂಬಿದ್ದೇನೆ, ಚರ್ಚ್ಗೆ ಹೋಗ್ತಾ ಇದ್ದೇನೆ, ನಾನು ಕಾರ್ಯಗಳಲ್ಲಿ ಇದ್ದೇನೆ, ಸಾಕು, ಸ್ಯಾಟಿಸ್ಫೈಡ್. ಕಾಂಪ್ಲೆಸೆಂಟ್ ಲೈಫ್. ಬೇರೆ ವಿಶ್ವಾಸಗಳನ್ನು ಒಬ್ಬೊಬ್ಬರಿಗೆ ಅನ್ವಯಿಸುವಂತಹ ಒಂದು ಸಂಗತಿ. ಆರ್ ವಿ ಕಾಂಪ್ಲೆಸೆಂಟ್ ಇನ್ ಅವರ್ ಕ್ರಿಸ್ಟಿಯನ್ ಲೈಫ್? ನಮ್ಮ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಆತ್ಮಿಕವಾಗಿ ವೃದ್ಧಿ ಆಗದೆ ತಟಸ್ಥವಾದಂತಹ ಒಂದು ಸ್ಥಿತಿ ಆಗಿದೆಯೋ? ಮಾತ್ರವಲ್ಲ, ಕಾಂಪ್ರಮೈಸ್. ಅಯ್ಯೋ ಸ್ವಲ್ಪ ನಾವು ಕಾಂಪ್ರಮೈಸ್ ಮಾಡಿಕೊಂಡ್ರೆ, ಸಂಧಾನ ಮಾಡಿಕೊಂಡ್ರೆ ಲೋಕದ ಜೊತೆಗೆ ಯಾವುದೇ ರೀತಿ ತಪ್ಪಿಲ್ಲ ಎಂಬುದಾಗಿ ಹೋಗುವಂತಹ ಸಂಗತಿಯನ್ನು ನೋಡುವಂತಾಗಿದೆ. ಬೇರೆ 1918ನೇ 19ನೇ ಇಸ್ವಿಯ ಸಮಯ, ಇಡೀ ಲೋಕದಲ್ಲಿ ಆ ಒಂದು ಸಮಯದಲ್ಲಿ ಟೆಕ್ನಾಲಜಿ, ವೈದ್ಯಕೀಯ ಶಾಸ್ತ್ರ ಅಷ್ಟು ಅಭಿವೃದ್ಧಿ ಆಗದೇ ಇದ್ದಂತಹ ಒಂದು ಸಮಯ. ಆ ಸಮಯದಲ್ಲಿ ಬೇರೆ about 20 million people died worldwide because of influenza virus. 1990 ನಾವು ನದಿಯಲ್ಲಿ ಸ್ಟಾಟಿಸ್ಟಿಕ್ಸ್ ಪ್ರಕಾರವಾಗಿ 20 million died throughout the world. ಇಡೀ ಲೋಕಾದ್ಯಂತ 20 ಮಿಲಿಯನ್ ಜನರು ಯಾವುದರ ಮುಖಾಂತರವಾಗಿ? ಇನ್ಫ್ಲೂಯೆನ್ಸಾ ವೈರಸ್ಸಿನ ಮುಖಾಂತರವಾಗಿ ಸತ್ತಂತವರು. ಅದರಲ್ಲೂ ಸಹ ನಮ್ಮ ಭಾರತ ದೇಶದಲ್ಲಿ 12.5 million they died because of ಯಾವುದರ ಮುಖಾಂತರವಾಗಿ? ಇನ್ಫ್ಲೂಯೆನ್ಸಾ ಎಂಬಂತ ವೈರಸ್. ಇಟ್ ವಾಸ್ ಮೋರ್ ದನ್ ಡೆಡ್ಲಿ ವೈರಸ್ ದನ್ ಕೊರೋನಾ. ಪ್ರಾಯಶಃ 20 ಮಿಲಿಯನ್ ಜನರು ಲೋಕದ ಇಡೀ ಗ್ಲೋಬಲಿ, ಇಡೀ ಭೂಲೋಕದಲ್ಲಿ ಎಲ್ಲಾ ಕಡೆ ಸತ್ತಂತ ಒಂದು ಸುದ್ದಿ 1918-19 ಇಸ್ವಿಯಲ್ಲಿ ನಡೆದಂತ ಒಂದು ಘಟನೆ. ಬೇರೆ ಆದರೆ ಮೋರ್ ದನ್ ಇನ್ಫ್ಲೂಯೆನ್ಸಾ, ಇಂದು ನಮ್ಮ ಒಂದು ಕಡೆಯ ದಿನಗಳಲ್ಲಿ ವಿ ಆರ್ ಅಫೆಕ್ಟೆಡ್ ಬೈ ಅಫ್ಲೂಯೆನ್ಸಾ. ಎನಿಬಡಿ? ಎನಿ ಗೆಸ್ ವಾಟ್ ಈಸ್ ಅಫ್ಲೂಯೆನ್ಸಾ? ಅಫ್ಲೂಯೆನ್ಸಾ ಎಂಬುದಾಗಿ ಹೇಳಿದ್ರೆ ಇಟ್ಸ್ ಅ ಮೆಂಟಲ್ ಡಿಸೀಸ್. ಅಫ್ಲೂಯೆನ್ಸಾ ಎಂಬುದಾಗಿ ಮನೆಗೆ ಹೋದ್ಮೇಲೆ ಗೂಗಲ್ ಮಾಡಿ ಸ್ವಲ್ಪ ನಿಧಾನವಾಗಿ ಸ್ಟಡಿ ಮಾಡ್ರಿ. ಮನೆಗೆ ಹೋದ್ಮೇಲೆ ಅಫ್ಲೂಯೆನ್ಸಾ ಎಂಬುದಾಗಿ ಹೇಳಿದ್ರೆ ಇಟ್ಸ್ ಅ ಮೆಂಟಲ್ ಡಿಸೀಸ್ ಬಿಕಾಸ್ ಆಫ್ ರಿಚ್ನೆಸ್, ಬಿಕಾಸ್ ಆಫ್ ಮನಿ. ಹಣದ ಮುಖಾಂತರವಾಗಿ, ಐಶ್ವರ್ಯದ ಮುಖಾಂತರವಾಗಿ ಅಲ್ಲಿ ಆಗುವಂತ ಮೆಂಟಲ್ ಇನ್ಸ್ಟೆಬಿಲಿಟಿ, ಹಣದ ಒಂದು ದೆಸೆಯಿಂದ ಆಗುವಂತ ಮೆಂಟಲ್ ಸಿಕ್ನೆಸ್, ದಟ್ ಇಸ್ ಅಫ್ಲೂಯೆನ್ಸಾ. ಲಿವಿಂಗ್ ಟು ಪ್ಲೀಸ್ ಒನ್ ಸೆಲ್ಫ್ ಇನ್ ಇಟ್ ಇಸ್ ಅ ಟಿಪಿಕಲ್ ಆಟಿಟ್ಯೂಡ್. ನಾನು, ನನ್ನ ಸ್ವಾರ್ಥ, ನನ್ನ ಹೆಂಡತಿ, ನನ್ನ ಮಕ್ಕಳು, ಅಬ್ಸಲ್ಯೂಟ್ಲಿ ದಟ್ ಇಸ್ ದ ಟ್ರೆಂಡ್ ಇಂದು ಕಡೆಯ ದಿನಗಳಿರುವಂತಹ ಅಫ್ಲೂಯೆನ್ಸಾ. ಅಂದು ಇನ್ಫ್ಲೂಯೆನ್ಸಾದಲ್ಲಿ ಅನೇಕ ಜನರಿಗೆ ಅಫೆಕ್ಟ್ ಆಯಿತು ನಿಜ, ಆದ್ರೆ ಇಂದು ಇಟ್ ಇಸ್ ಅಫೆಕ್ಟೆಡ್ ಬೈ ಅಫ್ಲೂಯೆನ್ಸಾ, ಮೆಂಟಲ್ ಸಿಕ್ನೆಸ್ ಬಿಕಾಸ್ ಆಫ್ ರಿಚ್ನೆಸ್. ಯಾರ ಹತ್ರ ಬಡಿ ಇಂದು ಹಣ ಇಲ್ಲ ಪ್ರಿಯರೇ, ಎವ್ರಿಬಡಿ ಹ್ಯಾಸ್ ಗಾಟ್ ಮನಿ. ಆ ಮೆಂಟಲ್ ಆಟಿಟ್ಯೂಡ್ ಯಾವ ಬಡಿ ಯಾವ ರೀತಿ ಹೋಗಿದೆ ಎಂಬುದಾಗಿ ಹೇಳಿದ್ರೆ ಸ್ಲೋಲಿ ದೇ ಆರ್ ಡಿಪಾರ್ಟಿಂಗ್ ಅವೇ ಫ್ರಮ್ ಗಾಡ್. ನೋ ಪ್ಲೇಸ್ ಫಾರ್ ಸ್ಪಿರಿಚುವಲ್ ಥಿಂಗ್ಸ್, ಆತ್ಮಿಕವಾದಂತಹ ಸಂಗತಿಗಳಿಗೆ. ಬೇರೆ ದ ರಿಚಸ್ ಆಫ್ ದಿಸ್ ವರ್ಲ್ಡ್ ಹ್ಯಾವ್ ಅಬ್ಸಲ್ಯೂಟ್ಲಿ ಬೇರೆ. ಲೆಟ್ ಮಿ ಟೆಲ್ ಯು, ಮತ್ತಾಯನ ಬರೆದ 6ನೇ ಅಧ್ಯಾಯದಿಂದ ನೋಡುವಂತರಾಗಿದ್ದೇವೆ. ದ ರಿಚಸ್ ಆಫ್ ದಿಸ್ ವರ್ಲ್ಡ್ ಹ್ಯಾಸ್ ಅಬ್ಸಲ್ಯೂಟ್ಲಿ ನೋ ವ್ಯಾಲ್ಯೂ ಇನ್ ಇಟರ್ನಿಟಿ. ನಿತ್ಯ ಲೋಕದಲ್ಲಿ ಬೇರೆ, ಈ ಲೋಕದಲ್ಲಿ ಎಷ್ಟೇ ಒಂದು ಹಣವಿರಲಿ, ಎಷ್ಟೇ ಆಸ್ತಿ ಇರಲಿ ಬೇರೆ, ದಟ್ ಹ್ಯಾಸ್ ನೋ ವ್ಯಾಲ್ಯೂ ಇನ್ ಇಟರ್ನಿಟಿ. ಆ ಒಂದು ಸಂಗತಿಯನ್ನು ಬೇರೆ ಮನದಟ್ಟು ಮಾಡಿಕೊಳ್ಳುವ ಒಂದು ಅಫ್ಲೂಯೆನ್ಸಾ ಎಂಬುದಾಗಿ ಹೇಳಿದ್ರೆ ಅತಿಯಾದ ಐಶ್ವರ್ಯ, ಅತಿಯಾದಂತಹ ಶ್ರೀಮಂತಿಕೆಯಿಂದ ಉಂಟಾಗುವ ಆರ್ಥಿಕ ಮನಸ್ಥಿತಿ ಅನ್ನುವುದು ಸೂಚಿಸುವಂತವಾಗಿದೆ. ಡಿಸ್ಟರ್ಬಿಂಗ್ ಬಿಕಾಸ್ ಆಫ್ ರಿಚ್ನೆಸ್. ಹ್ಯಾಸ್ ಇಟ್ ಅಫೆಕ್ಟೆಡ್ ಅವರ್ ಮೆಂಟಲ್ ಸ್ಟೇಟ್? ನಮ್ಮ ಮಾನಸಿಕವಾದಂತಹ ಒಂದು ಸ್ಥಿತಿಯನ್ನು ಅದು ನಮಗೆ ವಿಚಲಿತವನ್ನಾಗಿ ಮಾಡಿದೆಯೋ? ಬೇರೆ ಇಟ್ಸ್ ಅ ಸಪೋಸ್ ಇನ್ಅಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸಿಕ್ವೆನ್ಸ್ ಆಫ್ ಒನ್ಸ್ ಆಕ್ಷನ್ಸ್ ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ರಿವಿಲೇಜ್. ಹಣಕಾಸಿನ ಆ ಒಂದು ಸವಲತ್ತಿಗೆ ಅನುಸಾರವಾಗಿ ನಾವು ಮಾನಸಿಕ ಸ್ಥಿಮಿತೆಯನ್ನು ಕಳೆದುಕೊಳ್ಳುವಂತಹದ್ದು. ದಟ್ ಇಸ್ ದ ಟ್ರೆಂಡ್ ದಟ್ಸ್ ಹ್ಯಾಪನಿಂಗ್. ಯಾಕಂದ್ರೆ ಎವ್ರಿಬಡಿ ಹ್ಯಾಸ್ ಗಾಟ್ ಮನಿ ಟುಡೇ. ಮೆಂಟಲ್ ಸ್ಟೆಬಿಲಿಟಿ, ಇನ್ಸ್ಟೆಬಿಲಿಟಿ. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಆ ಒಂದು ಸ್ಥಿತಿಗೆ ನಾವು ಹೋಗ್ತಾ ಇದ್ದೆವು. ಲೆಟ್ಸ್ ಕಂಟಿನ್ಯೂ ಟು ಸೆಕೆಂಡ್ ಗ್ರೇಟ್, ಎರಡನೇ ಒಂದು ಗ್ರೇಟ್ ಎಂಬ ಒಂದು ಪದಕ್ಕೆ ಬರೋಣ. ಇಟ್ಸ್ ಕಮ್ ಟು ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 32. ವಿಮೋಚನ ಕಾಂಡ 32ನೇ ಅಧ್ಯಾಯ 31ನೇ ವಚನಕ್ಕೆ ನಾವು ಹೀಗೆ ಓದುವಂತರಾಗಿದ್ದೇವೆ. Moses returned to the Lord and said, alas, this people have sinned a great sin. ಅಲ್ಲೇ ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ, ಈ ಜನರು ಮಹಾ ಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಅವರು ಮಾಡಿಕೊಂಡಿದ್ದಾರಲ್ಲ.
ನಾವು ಮೋಸಸ್ ಅಲ್ಲಿ ದೇವರ ಬಳಿಗೆ ಹೋಗಿ, ಸ್ವಾಮಿ, ಅವರು ದೇ ಹ್ಯಾವ್ ಕಮಿಟೆಡ್ ಎ ಗ್ರೇಟ್ ಸಿನ್. ಇಸ್ರಾಯೇಲರು ಮಾಡಿದಂತದ್ದೇನು? ನಾವು ಅಯ್ಯೋ, ಈ ಚಿನ್ನದ ಬಸವ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತೆ ಎಂಬುದಾಗಿ ಚಿನ್ನದ ಒಂದು ಬಸವನ್ನು ಮಾಡಿಕೊಂಡು ದೇ ವರ್ ಫಾಲಿಂಗ್ ಬಿಫೋರ್ ದಟ್, ಅದನ್ನು ಆರಾಧಿಸಿದಂತ ಒಂದು ಸ್ಥಿತಿಗೆ ಅವರು ದಾಳಿ ಹೋಗಿದ್ದರು. ಬೇರೆ ನಾವು ಇಸ್ರಾಯೇಲರ ಹಾಗೆ ಆ ಒಂದು ವಿಗ್ರಹವನ್ನು ನಮ್ಮ ಮನೆಗಳಲ್ಲಿ ನಾವು ಇಟ್ಟುಕೊಳ್ಳೋದೇ ಇರ್ಬೋದು. ಆರ್ ಎನಿಥಿಂಗ್ ದಟ್ ಕಮ್ಸ್ ಬಿಟ್ವೀನ್ ಗಾಡ್ ಅಂಡ್ ಮೀ, ಗಾಡ್ ಅಂಡ್ ಯು, ನಮ್ಮ ಮತ್ತು ದೇವರ ನಡುವೆ ಯಾವುದೇ ಒಂದು ಸಂಗತಿಗಳು ಬರಲಿ ಬೇರೆ, ಇಟ್ ಇಸ್ ಕಾಲ್ಡ್ ಐಡಲ್. ಬೇರೆ ದೇವರಿಗಿಂತಲೂ ಹೆಚ್ಚಾಗಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಪ್ರೊಫೆಷನ್, ನನ್ನ ವೃತ್ತಿ, ನನ್ನ ಒಂದು ಯಾವುದೇ ಒಂದು ಸಂಗತಿಗಳು ಬೇರೆ ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿ ನಾವು ಮಾಡಿದ್ದೆ ಆದ್ರೆ, ಅದಕ್ಕೆ ದೇವರಿಗೆ ಕೊಡಬೇಕಂತ ಸ್ಥಾನವನ್ನು ಅದಕ್ಕೆ ಕೊಟ್ಟಿದ್ದೆ ಆದ್ರೆ, ಇಟ್ ಇಸ್ ನಥಿಂಗ್ ಬಟ್ ಐಡಲ್. ಬೇರೆ ಇಲ್ಲಿ ಇಸ್ರಾಯೇಲರು ಗ್ರೇಟ್ ಸಿನ್ ಆಯೋಧೆಂಬುದಾಗಿ ಬೇರೆ ನಮ್ಮ ಜೀವಿತಗಳಲ್ಲಿ ಆ ಒಂದು ವಿಗ್ರಹವನ್ನು ನಾವು ಇಟ್ಕೊಂಡಿದ್ದೇವೆ, ಯಾವುದಕ್ಕೆ ದೇವರಿಗಿಂತಲೂ ಹೆಚ್ಚಾಗಿ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳುವುದು ಒಳ್ಳೆಯದು. ಇಫ್ ಯು ಕಮ್ ಟು ಜೆನೆಸಿಸ್ ಚಾಪ್ಟರ್ 35, ಆದಿಕಾಂಡಗಳ ಪುಸ್ತಕ 35ನೇ ಅಧ್ಯಾಯದಲ್ಲಿ ಒಂದು ಘಟನೆಯಲ್ಲಿ ನೋಡುವಂತರಾಗಿದ್ದೇವೆ. ಜೇಕಬ್ said, God said unto Jacob, arise, go up to Bethel and dwell and make there an altar unto God. ಅಲ್ಲಿ ನಾವು ಜೇಕಬ್ ಈಸ್ ಇನ್ ಯಾಕೋಬನಲ್ಲಿ ಲಾಬಾನನ ಒಂದು ಮನೆಗೆ ಹೋಗಿದ್ದಾನೆ. ನಾವು ವಿ ಫಾರ್ಗಾಟ್ ಗಾಡ್, ದೇವರನ್ನು ಮರೆತು ಹೋದಂತಹ ಸ್ಥಿತಿ. ಬೇತೇಲಿನಲ್ಲಿ ದೇವರ ಆತನಿಗೆ ಕಾಣಿಸಿಕೊಂಡಿದ್ದನು. ಈಗ ಆತನು ಲಾಬಾನನ ಮನೆಯಲ್ಲಿ ಇದ್ದಾನೆ. ಈಗ there is no altar. He has totally forgotten God. God intervened, reminded him, go back to Bethel. ನಾನು ನಿನಗೆ ಕಾಣಿಸಿಕೊಂಡ ಸ್ಥಳಕ್ಕೆ ನೀನು ಹಿಂತಿರುಗಿ ಹೋಗು. Yes, erect me an altar there. ಒಂದು ಯಜ್ಞವೇದಿಯನ್ನು ಕಟ್ಟು, worship me. You know what Jacob did? ಆತನು ಮಾಡಿದಂತಹ 3 ಸಂಗತಿಗಳಲ್ಲಿ ಗಮನಿಸುತ್ತೇವೆ. And he, number one, what he did it, he put away the strange gods. He told his household, ತನ್ನ ಮನೆಯವರಿಗೆ, ನಿಮ್ಮಲ್ಲಿರುವಂತಹ ವಿಗ್ರಹಗಳನ್ನು ತೆಗೆದು ಹಾಕಿರಿ. Cleanse yourself and change your garments. If I am going to worship God, ದೇವರಿಗೆ ಆರಾಧಿಸಬೇಕಾದ್ರೆ there has to be reality in that worship. ಆ ಒಂದು ಆರಾಧನೆಯಲ್ಲಿ ಪ್ರೇರೆ ನೈಜತ್ವ ಎನ್ನುವಂತಹದ್ದು ಇರಬೇಕು. ಬೇರೆ put away the strange gods that is among you. ನಿಮ್ಮ ಮಧ್ಯೆ ಇರುವಂತಹ ಆ ಒಂದು ವಿಗ್ರಹಗಳನ್ನು ತೆಗೆದು ಹಾಕಿರಿ. There is enough idolatry, hypocrisy, unreality in this world. We are living in this world. ಲೋಕದಲ್ಲಿ ಅಲ್ಲಿ ಜೀವಿಸ್ತಾ ಇದ್ದೇವೆ. ಹೆಚ್ಚಾದಂತಹ ಹಿಪೋಕ್ರಸಿ, ಕಪಟತನ, ಅನ್ರಿಯಾಲಿಟಿ ಇರುವಂತಹ ಲೋಕದಲ್ಲಿ ನಾವಿದ್ದೇವೆ. ರಿಮೂವ್ ದಟ್, ಆ ಸಂಗತಿಗಳಿಂದ ದೂರವಾಗಿರಿ. ಪ್ಯೂರಿಟಿ, ನಿಮ್ಮನ್ನು ನೀವು ಶುದ್ಧೀಕರಿಸಿಕೊಳ್ಳ್ರಿ. ಮತ್ತು ಬೇರೆ ಚೇಂಜ್ ಯುವರ್ ಗಾರ್ಮೆಂಟ್ಸ್. ಇಫ್ ಯು ಕಮ್ ಟು ರೂತಳ ಒಂದು ಪುಸ್ತಕಕ್ಕೆ ಬಂದ್ರೆ, ಅಲ್ಲಿ ನವೋಮಿಯು ರೂತಳಿಗೆ ಒಂದು ಮಾತನ್ನು ಹೇಳಿರು. ನೆನಪಿಗೆ ಬರ್ತದ? ನವೋಮಿಯು ರೂತಳಿಗೆ ಹೇಳಿದಂತ ಮಾತು, ವಾಶ್ ಯುವರ್ ಸೆಲ್ಫ್, wash thyself, anoint thee and put best garments, best raiments upon thee. ನೀನು ನಿನ್ನನ್ನು ಶುದ್ಧಿ ಮಾಡಿಕೊಂಡು ಸುಗಂಧ ತೈಲವನ್ನು ಹಚ್ಚಿಕೊಂಡು ಶ್ರೇಷ್ಠ ವಸ್ತ್ರಗಳನ್ನು ಧರಿಸಿಕೊಂಡು ಹೋಗು ಎಂಬುದಾಗಿ ಹೇಳಿದಂತ ನೋಡುವಂತರಾಗಿದ್ದೇವೆ. ಅಲ್ಲಿ ಹಕ್ಕಲು ತೆನೆಯನ್ನು ಆಯುವಂತ ಒಬ್ಬ ಸ್ತ್ರೀಗೆ, ವೈ Naomi is telling, ನೀನು ಸ್ನಾನ ಮಾಡಿ ಸುಗಂಧ ತೈಲವನ್ನು ಹಚ್ಚಿಕೊಂಡು ಶ್ರೇಷ್ಠ ವಸ್ತ್ರಗಳನ್ನು ಧರಿಸಿಕೊಂಡು ಹೋಗು ಎಂಬುದಾಗಿ ಯಾಕೆ ಹೇಳಿದ್ಲು? ಯಾಕೆ ಎಂಬುದಾಗಿ ಹೇಳಿದ್ರೆ, that night she was going to spend time with Boaz, the kinsman redeemer. ಅಲ್ಲಿ ಒಬ್ಬ ವಿಮೋಚಕನ ಜೊತೆಯಲ್ಲಿ ಆಕೆ ಸಮಯವನ್ನು ಕಳೆಯಬೇಕಂತ ಸಮಯ ಆದಾಗಿತ್ತು ರಾತ್ರಿ. ಆದ್ರೆ ನೀನು ಸ್ನಾನ ಮಾಡಿಕೋ, ನೀನು ಸುಗಂಧ ದ್ರವ್ಯಗಳನ್ನು ಹಾಕಿಕೊಂಡು ಶ್ರೇಷ್ಠ ವಸ್ತ್ರಗಳನ್ನು ಹಾಕಿಕೊಂಡು ಆ ದಿನ ಕಿನ್ಸ್ಮನ್ ರೆಡೀಮರ್ ಅನ್ನು ಭೇಟಿಯಾಗು ಎಂಬುದಾಗಿ ಹೇಳಿದಂತಹ ಸಂಗತಿ. ಬೇರೆ ಯು ಹ್ಯಾವ್ ಟು ವರ್ಷಿಪ್, ಆರಾಧನೆ ಎಂಬುದಾಗಿ ಹೇಳಿದ್ರೆ ಹ್ಯಾಸ್ ಟು ಬಿ ರಿಯಾಲಿಟಿ, ನೈಜತ್ವ ಎನ್ನುವಂತದ್ದು ಅಳಬೇಕು. ನಾವು ಹಿಪೋಕ್ರಸಿ, ಅಲ್ಲಿ ಕಪಟನೆ ಎನ್ನುವಾಗಲಿ, ನೋ ಶಾಫ್ ಎನ್ನುವಂತದ್ದು ಅಲ್ಲ. ಬೇರೆ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ. How is our worship? Go and set up an altar. ಯಾಕೋಬನಿಗೆ ಹೇಳಿದಂತ ಮಾತು, ಒಂದು ಯಜ್ಞವೇದಿಯನ್ನು ಅಲ್ಲಿ ಕಟ್ಟಿ ಹೋಗಿ, ಬೇತೇಲಿಗೆ ಹಿಂತಿರುಗಿ ಹೋಗು ಎಂಬುದಾಗಿ ಆತ ಹೇಳಿದಾಗ, he cleansed himself, ತನ್ನನ್ನು ತಾನು ವಿಗ್ರಹಗಳನ್ನು ತೆಗೆದು ಹಾಕಿ ತನ್ನನ್ನು ಶುದ್ಧೀಕರಿಸಿಕೊಂಡು ಹೊಸ ಬಟ್ಟೆಗಳನ್ನು ಹಾಕೊಂಡವನಾಗಿ ಅಲ್ಲಿ ಪ್ರಸನ್ನತೆಗೆ ಹೋದಂತಹ ಸಂಗತಿಯನ್ನು ನೋಡುವಂತವಾಗಿದೆ. We come to third one, ಮೂರನೇ ಒಂದು ಗ್ರೇಟ್. We come to Ephesians chapter 2, ಎಫೆಸ ಪತ್ರಿಕೆ 2ನೇ ಅಧ್ಯಾಯ ನೋಡುವಂತರಾಗಿದ್ದೇವೆ. But God who is rich in mercy, for his great love wherewith he loved us. ಆದ್ರೆ ಕರುಣಾನಿಧಿಯಾಗಿರೋ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದನು. Thirdly we see ಇಂಥ ಸಿನ್ಫುಲ್ ಮ್ಯಾನ್, ವಿಕೆಡ್ ಮ್ಯಾನ್, ಅತ್ಯಂತ ಕೆಟ್ಟತನದಿಂದ ಕೂಡಿದಂತ ಪಾಪಮಯವಂತಹ ಮಾನವರ ಕಡೆಗೆ ಬೇರೆ God lavished his love, great love he showed. ಯಾವ ಒಂದು ಪ್ರೀತಿ ಎಂಬುದಾಗಿ ಹೇಳಿದ್ರೆ, it is unfailing love. ಒಬ್ಬ ಹೆತ್ತ ತಾಯಿ ತನ್ನ ಕಂದನನ್ನು ಮರೆತು ಮರೆಯಬಹುದು, ಆದ್ರೆ ನಾನು ನಿನ್ನನ್ನು ಮರೆಯ ಎಂಬುದಾಗಿ ಹೇಳಿದಂತ ಕರ್ತನು, ಇಟ್ಸ್ ಅನ್ ಅನ್ಫೇಲಿಂಗ್ ಲವ್. ಅಲ್ಲಿ ಎರೆಮೀಯ ಪುಸ್ತಕ ನೋಡುವಂತರಾಗಿದೆ, ಇಟ್ಸ್ ಅನ್ ಎವರ್ ಲಾಸ್ಟಿಂಗ್ ಲವ್. ನಾನು ನಿನ್ನನ್ನು ಪ್ರೀತಿಸಿರುವಂತಹದ್ದು ಶಾಶ್ವತವಾದಂತಹ ಒಂದು ಪ್ರೀತಿಯಿಂದಲೇ. ಇಟ್ಸ್ ಅನ್ ಇನ್ಫೈನೈಟ್ ಲವ್, ಅದು ಅಪರಿಮಿತವಾದಂತಹ ಒಂದು ಪ್ರೀತಿ. ಇಟ್ಸ್ ಅನ್ ಅನ್ನೋನ್, ಆತನ ಒಂದು ಪ್ರೀತಿಯನ್ನು ಗ್ರಹಿಸಲಿಕ್ಕೆ ಆಗದಂತಹ ಒಂದು ಪ್ರೀತಿ. ಇಟ್ ಈಸ್ ಸ್ಪಾಂಟೇನಿಯಸ್. ಹೊಸೇನ ಒಂದು ಪುಸ್ತಕದಲ್ಲಿ ನಾವು ಓದುವಂತರಾಗಿದೆ, ವೆರಿ ಇಂಟ್ರೆಸ್ಟಿಂಗ್ ವರ್ಸ್. ಹೊಸೇನ ಪ್ರವಾದನ ಗ್ರಂಥ 11ನೇ ಅಧ್ಯಾಯದಲ್ಲಿ ಓದುವಂತರಾಗಿದ್ದೇವೆ.
ಮಮತೆಯ ಹಗ್ಗದಿಂದ ನಾನು ನಿನ್ನನ್ನು ಸೆಳೆದುಕೊಂಡೆನು. ಹೊಸೇನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಮಮತೆ ಎಂಬಂತ ಹಗ್ಗದಿಂದ ನಾನು ನಿನ್ನನ್ನು ನನ್ನ ಬಳಿಗೆ ನಾನು ಸೆಳೆದುಕೊಂಡೆನು, ನಿನಗೆ ಹಾಕಿದಂತ ನೊಗವನ್ನು ನಾನು ತೆಗೆದು ಹಾಕಿದೆನು, ನಿನಗೆ ಮೃಷ್ಟಾನ್ನವನ್ನು ನಾನು ಬಡಿಸಿದೆನು ಎಂಬುದಾಗಿ ಹೊಸೇನ ಪುಸ್ತಕದಲ್ಲಿ ಅದು ನೋಡುವಂತವಾಗಿದೆ. ಇಸ್ ಇಟ್ ನಾಟ್ ದ ಸೇಮ್ ಥಿಂಗ್ ದಟ್ ಗಾಡ್ ಹ್ಯಾಸ್ ಡನ್ ಫಾರ್ ಅಸ್? ಬೇರೆ ನಮ್ಮನ್ನು ಆತನು ಮಮತೆಯ ಆ ಒಂದು ಹಗ್ಗದಿಂದ ನಮ್ಮ ಬಳಿಗೆ ಕಳೆದುಕೊಂಡನು. ಪಾಪವೆಂಬಂತ ಒಂದು ನೊಗವು ನಮ್ಮ ಮೇಲಿತ್ತು, ಆತನು ಅದು ತೆಗೆದು ಹಾಕಿದನು, ನಮಗೆ ಮೃಷ್ಟಾನ್ನವನ್ನು ಆತನು ಬಡಿಸಲಿಲ್ಲವೋ? ಬೇರೆ ಜಾನೆ ಅದಕ್ಕೆ ನಾವು ಅವಲೋಕನ ಮಾಡಿಕೊಳ್ಳೋಣ. The first one, great wickedness was there on the earth. Second, there was great sin. The Israelites committed a great sin. Thirdly, God lavished His great love on each one. ನಮ್ಮ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಆತನು ಇಟ್ಟನು. Fourthly, ಬೇರೆ ನಾಲ್ಕನೇದಾಗಿ return to book of Hebrews chapter 2. ಇಬ್ರಿಯರ ಪುಸ್ತಕ 2ನೇ ಅಧ್ಯಾಯ 3ನೇ ವಚನ ನಾವು ಹೀಗೆ ಓದುತ್ತರಾಗಿದ್ದೇವೆ. How shall we escape if we neglect this great salvation? ಇಂಥ ಒಂದು ವಿಶೇಷವಾದಂತಹ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದಾದರೂ ಹೇಗೆ? If you come to Luke's Gospel, ಲೂಕನ ಬರೆಸುವಾರ್ತೆ 13ನೇ ಅಧ್ಯಾಯ 1 ವಚನ ಮಾತ್ರ ನಾವು ಓದೋಣ. ಲೂಕನ ಬರೆಸುವಾರ್ತೆ 13ನೇ ಅಧ್ಯಾಯ ನಾವು ಹೀಗೆ ಓದುವಂತರಾಗಿದ್ದೇವೆ. ಮನೆಯ ಯಜಮಾನನು ಎದ್ದು ಬಾಗಿಲು ಮುಚ್ಚಿದ ಮೇಲೆ ನೀವು ಹೊರಗೆ ನಿಂತುಕೊಂಡು ಬಾಗಿಲು ತಟ್ಟಿ, ಕರ್ತನೇ ನಮಗೆ ಬಾಗಿಲು ತೆಗಿರಿ ಎಂದು ಬಾಗಿಲು ಬಡಿಯುವುದಕ್ಕೆ ತೊಡಗುವಾಗ ಅಂದ ಅವನು, ನೀನು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದನು. ಐ ಡು ನಾಟ್ ನೋ ಹೂ ಯು ಆರ್, ನಿಮ್ಮ ಗುರುತು ನನಗೆ ಗೊತ್ತಿಲ್ಲ ಎಂಬುದಾಗಿ ಆತನು ಹೇಳುವಂತಹ ಮಾತಿನಲ್ಲಿ ನಾವು ನೋಡುವಂತವಾಗಿದೆ. ಬೇರೆ ನಾವು ಈಸ್ ಔಟ್ಸೈಡ್ ದ ಡೋರ್, ಆತನ ಹೃದಯದ ಬಾಗಿಲ ಹೊರಗಡೆ ನಿಂತುಕೊಂಡು ಆತನ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ. ಯಾರಾದ್ರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅಲ್ಲಿ ಆತನ ಜೊತೆ ಊಟ ಮಾಡುವೆನೆಂಬುದಾಗಿ ಈಸ್ ವೈಟಿಂಗ್. ಆದರೆ ಬೇರೆ ನಾವು ಬಾಗಿಲನ್ನು ಹೊರಗಡೆ ಆತನನ್ನು ನಿಲ್ಲಿಸಿ ನಮ್ಮ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಾಗಿದ್ದೇವೆ. ಬೇರೆ ದಿಸ್ ಡೋರ್ ಈಸ್ ಓಪನ್, ಆದ್ರೆ ಈಗ ಬಾಗಿಲು ಅದು ತೆರೆಯಲ್ಪಟ್ಟದಾಗಿದೆ. ಆದರೆ ದ ಡೋರ್ ವಿಲ್ ನಾಟ್ ಸ್ಟೇ ಓಪನ್ ಫಾರ್ ಎವರ್. ಶಾಶ್ವತವಾಗಿ ಆ ಒಂದು ಬಾಗಿಲು ಯಾವಾಗ ಸಹ ತೆರೆಯುವುದಿರುವುದಿಲ್ಲ. ದ ಡೋರ್ ಇಸ್ ಓಪನ್ ಟು ಆಲ್, ಎಲ್ಲರಿಗೂ ಸಹ ಬಾಗಿಲು ತೆರೆಯಲ್ಪಟ್ಟದಾಗಿದೆ. ಬೇರೆ ಆದ್ರೆ ಒಂದು ದಿನ ದ ಡೋರ್ ವಿಲ್ ಬಿ ಕ್ಲೋಸ್ಡ್, ಒಂದು ದಿನ ಬಾಗಿಲು ಮುಚ್ಚಲ್ಪಡುವಂತಾಗಿದೆ. ದ ಡೋರ್ ಇಸ್ ಕ್ರೈಸ್ಟ್. ಬೇರೆ ಕರ್ತನ ತಾನೇ ಆ ಒಂದು ಬಾಗಿಲಾಗಿದ್ದಾನೆ. ಆ ಒಂದು ಬಾಗಿಲನ್ನು ಆತನು ತಟ್ಟುತ್ತಿರುವಾಗ ಆತನಿಗೆ ನಿನ್ನ ಬಾಗಿಲನ್ನು ತೆರೆದಿದೆಯೋ? ಬೇರೆ ಇಫ್ ಯು ಗೋ ಟು ಕ್ಯಾನಡಾ ದೇಶದ ಒಂದು ಹೈವೇಗೆ ನೀವು ಹೋದ್ರೆ, ಇಟ್ ಇಸ್ ಕಾಲ್ಡ್ ಯೆಲ್ಲೋ ಹೆಡ್ ಹೈವೇ. ಕೆನಡಾ ದೇಶದಲ್ಲಿ ಯೆಲ್ಲೋ ಹೆಡ್ ಹೈವೇ ಅಂತ ಒಂದು ಪ್ರಸಿದ್ಧವಾದಂತಹ ಒಂದು ಹೈವೇ ಇದೆ. ದಟ್ ಇಸ್ ಅ ಪಿಕ್ಚರ್ ಆಫ್ ದ ಕೆನಡಾ ದೇಶದ ಯೆಲ್ಲೋ ಹೆಡ್ ಹೈವೇ ಎಂಬಂತ ಹೈವೇ ಒಂದು ಚಿತ್ರಣ. ಇಸ್ ಅ ವೆರಿ ರಾಕಿ ಪ್ಲೇಸ್, ಗುಡ್ಡ ಪ್ರದೇಶ, ಬಹಳ ಸ್ವಲ್ಪ ಎಲ್ಲ ಸೀನರಿ ಇರುವಂತಹ ಒಳ್ಳೆ ಮೆಜೆಸ್ಟಿಕ್ ಲುಕ್ ಇರುವಂತಹ ಆ ಒಂದು ಪ್ರದೇಶ. ಇಫ್ ಯು ಕೀಪ್ ಆನ್ ಗೋಯಿಂಗ್ ದಿಸ್ ಯೆಲ್ಲೋ ಹೆಡ್ ಹೈವೇ, ಆ ಕೆನಡಾ ದೇಶದ ಯೆಲ್ಲೋ ಹೆಡ್ ಹೈವೇಲೆ ಹೋಗ್ತಾ ಬೇರೆ ಯು ರೀಚ್ ಅ ಪ್ಲೇಸ್, ಒಂದು ಸ್ಥಳವನ್ನು ಅಲ್ಲಿ ಸಿಗ್ತದೇನೆಂಬುದಾಗಿ ಹೇಳಿದ್ರೆ ಇಟ್ಸ್ ಅ ಗ್ರೇಟ್ ಡಿವೈಡ್. ಭೌಗೋಳಿಕವಾಗಿ ಅತ್ಯಂತ ವೆರಿ ಸಿಗ್ನಿಫಿಕೆಂಟ್ ಪ್ಲೇಸ್ ದಿಸ್ ಗ್ರೇಟ್ ಡಿವೈಡ್ ಇನ್ ಕೆನಡಾ. ಕೆನಡಾ ದೇಶದ ಎತ್ತರವಾದಂತಹ ಒಂದು ಪ್ಲೇಸ್ ಇದೆ. ಅಬೌಟ್ 8,000 feet ಮೇಲಿದೆ. ಇಫ್ ಯು ಟ್ರಾವೆಲ್ ಆನ್ ದಟ್ ಯೆಲ್ಲೋ ಹೆಡ್ ಹೈವೇ ಹೋದ್ರೆ ಯು ರೀಚ್ ದಿಸ್ ಪ್ಲೇಸ್ ಕಾಲ್ಡ್ ಗ್ರೇಟ್ ಡಿವೈಡ್. ಆ ಒಂದು ಬೆಟ್ಟದ ಪ್ರದೇಶದಲ್ಲಿ ಬೇರೆ ಸಿಗ್ನಿಫಿಕೆಂಟ್ ಆದಂತಹ ಒಂದು ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ವಾಟ್ ಎವರ್ ರೈನ್ ಡ್ರಾಪ್ಸ್, ಮಳೆ ಅಲ್ಲಿ ಬಿದ್ದುವಾಗ ಈಚ್ ಅಂಡ್ ಎವ್ರಿ ಒಂದು ಮಳೆ ಹನಿ ಬಿದ್ದುವಂತಹದ್ದು ಇಟ್ ಗೆಟ್ಸ್ ಡಿವೈಡೆಡ್ ಇಂಟು ಟೂ ಥಿಂಗ್ಸ್. ಎರಡು ಸಂಗತಿಗಳಾಗಿ ವಿಭಾಗವಾಗುತ್ತಾಗಿದೆ. ಬಿದ್ದಂತಹ ನೀರು ವೆದರ್ ಇಟ್ ವಿಲ್ ಗೋ ಟು ಪೆಸಿಫಿಕ್ ಓಷನ್ ಅಂಡ್ ಫ್ಯೂ ಆಫ್ ದ ವಾಟರ್ಸ್ ಇಟ್ ಗೋಸ್ ಟು ಅಟ್ಲಾಂಟಿಕ್ ಓಷನ್. ವೆರಿ ಸಿಗ್ನಿಫಿಕೆಂಟ್ ಆದಂತಹ ಒಂದು ಸಂಗತಿ. ಅಲ್ಲಿ ಬೇರೆ ಆ ಒಂದು ಸಿಗ್ನಿಫಿಕೆಂಟ್ ಆನ್ ದ ಸ್ಪಾಟ್ ಇಟ್ಸ್ ಕಾಲ್ಡ್ ಅಸ್ ಎ ಕಾಂಟಿನೆಂಟಲ್ ಡಿವೈಡ್. ಅದನ್ನ ಕಾಂಟಿನೆಂಟಲ್ ಡಿವೈಡ್ ಎಂಬುದಾಗಿ ಬಹಳ ಪ್ರಸಿದ್ಧವಾದಂತಹ ಒಂದು ಸ್ಥಳ. ಅಲ್ಲಿ ಯಾವುದೇ ಒಂದು ಮಳೆ ಬಿದ್ದರೂ ಸಹ ಒಂದು ಹನಿ ಪೆಸಿಫಿಕ್ ಸಾಗರಕ್ಕೆ ಹೋಗುವಂತಾಗಿದೆ, ಮತ್ತೊಂದು ಕಡೆ ಅಟ್ಲಾಂಟಿಕ್ ಸಾಗರಕ್ಕೆ ಹೋಗುವಂತಾಗಿದೆ. ಆ ಒಂದು ಚಿತ್ರಪಟದಲ್ಲಿ ನೋಡಬಹುದು. ಪೆಸಿಫಿಕ್ ಅಟ್ಲಾಂಟಿಕ್ ಸಾಗರಕ್ಕೂ ಸಹ ಅತ್ಯಂತ ಸಾವಿರಾರು ಕಿಲೋಮೀಟರ್ಗಳ ಒಂದು ದೂರ. ಆದ್ರೆ ಒಂದೇ ಸ್ಥಳದಲ್ಲಿ ಒಂದು ಹನಿ ಬಿದ್ದು ಎರಡು ಹನಿಗಳು ಬರೀ ಕೆಲವು ಮಿಲಿಮೀಟರ್ಗಳು ಅಂತರ ಅಷ್ಟೇ. ಒಂದು ಹನಿ ಬೇರೆ ಹನಿಗಳ ಜೊತೆ ಸೇರಿ ಪೆಸಿಫಿಕ್ ಸಾಗರಕ್ಕೆ ಹೋಗಿ ಅಂತ್ಯವಾಗ್ತದೆ. ಇನ್ನೂ ಒಂದು ಹನಿ ಕೆಲವು ಹನಿಗಳ ಜೊತೆ ಸೇರಿ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಹೋಗಿ ತಲುಪುವಂತಾಗಿದೆ. ಬೇರೆ why I'm telling you this ಎಂಬುದಾಗಿದ್ದರೆ, the continental divide separates raindrops. ಒಂದೊಂದು ಮಳೆ ಹನಿಯನ್ನು ವಿಭಾಗಿಸಿ ಒಂದು ಕಡೆ ಪೆಸಿಫಿಕ್ಗೂ ಅಟ್ಲಾಂಟಿಕ್ ಸಾಗರಕ್ಕೂ ಅದು ಕಳಿಸುವಂತಾಗಿದೆ. ಇನ್ ದ ಸೇಮ್ ಮ್ಯಾನರ್ ದ ಕ್ರಾಸ್ ಆಫ್ ಕ್ಯಾಲ್ವರಿ, ಕಲ್ವಾರಿಯ ಒಂದು ಶಿಲುಬೆ, ಅದು ಇಟ್ ಡಿವೈಡ್ಸ್ ಪೀಪಲ್. ಬೇರೆ ಅದು ಜನರನ್ನು ವಿಭಾಗ ಮಾಡುವಂತಹ ಒಂದು ಶಿಲುಬೆ, ಕಲ್ವಾರಿಯ ಶಿಲುಬೆ. ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ ಬೇರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ನಮ್ಮನ್ನು ದೇವರ ಬಳಿಗೆ ನಡೆಸುವುದಕ್ಕೋಸ್ಕರವಾಗಿ ತನ್ನ ಅಮೂಲ್ಯವಾದಂತಹ ಒಂದು ಪ್ರಾಣವನ್ನು ಆತನು ತೆತ್ತನು. ಮಾತ್ರವಲ್ಲ ಬೇರೆ ದ ಕಾಂಟಿನೆಂಟಲ್ ಡಿವೈಡ್ ಯಾವ ರೀತಿಯಲ್ಲಿ ಡೈರೆಕ್ಟ್ಸ್ ರೈನ್ ಡ್ರಾಪ್ಸ್ ಟು ದೇರ್ ಫೈನಲ್ ಡೆಸ್ಟಿನೇಷನ್, ಯಾವ ರೀತಿಯಲ್ಲಿ ಆ ಒಂದು ಮಳೆ ಹನಿ ಅದರ ಅಂತ್ಯವನ್ನು ಎಲ್ಲಿಗೆ ಹೋಗಬೇಕೆಂಬುದಾಗಿ ಕಾಂಟಿನೆಂಟಲ್ ಡಿವೈಡ್ ಆ ಒಂದು ಸ್ಥಳ ತೀರ್ಮಾನ ಮಾಡ್ತದೋ, ಅದೇ ರೀತಿಯಲ್ಲಿ ಬೇರೆ ದ ಕ್ರಾಸ್ ಆಫ್ ಕ್ರೈಸ್ಟ್ ಇಟ್ ಡಿಸೈಡ್ಸ್ ವೇರ್
ಯುವರ್ ಅಲ್ಟಿಮೇಟ್ ಡೆಸ್ಟಿನೀಸ್. ನಿನ್ನ ಅಂತಿಮ ಸ್ಥಿತಿ, ಅಂತಿಮ ಗತಿ ಎಲ್ಲಿ ಆಗಿರ್ಬೇಕೆಂಬುದಾಗಿ ಕಲ್ವಾರಿ ಶಿಲುಬೆಯ ಪ್ರಿಯರು ನಿನಗೆ ಅದು ನಿನ್ನ ಒಂದು ಅಂತಿಮ ಸ್ಥಿತಿಯನ್ನು ತೀರ್ಮಾನ ಮಾಡುವಂತಾಗಿದೆ. ಬೇರೆ ಕರ್ತಾಂತ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಇದ್ದಂತಹ ಒಂದು ಸಮಯದಲ್ಲಿ ಇಬ್ಬರು ಕಳ್ಳರು ಅಲ್ಲಿ ಹಾಕಲ್ಪಟ್ಟವರಾಗಿದ್ದರು. ಅಲ್ಲಿ ಒಬ್ಬ ಕಳ್ಳನು ಆತನು ಯೇಸು ಕ್ರಿಸ್ತನೇ, ನೀನು ಅಲ್ಲದ್ದೇನು ಮಾಡಲಿಲ್ಲ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನೆಸಿಕೆಂಬುದಾಗಿ ಈ ಬಿಲೀವ್ಡ್ ಇನ್ ಕ್ರೈಸ್ಟ್. ಆದರೆ ಪಕ್ಕದಿದ್ದಂತಹ ಮತ್ತೊಬ್ಬ ಕಳ್ಳನು ಬೇರೆ, he did not believe. ಅಯ್ಯೋ, ನೀನು ದೇವಕುಮಾರನಾಗಿ ನಿನ್ನ ರಕ್ಷಿಸುವ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಆತ ಹೇಳಿದ ಈ ರಿಜೆಕ್ಟೆಡ್ ಕ್ರೈಸ್ಟ್. ಬೇರೆ ಒಬ್ಬನಿಗೆ ಹೇಳಿದಂತ ಮಾತು, ಈ ಹೊತ್ತೇ ನನ್ನ ಸಂಗಡ ದಯಸಿನಲ್ಲಿ. ಮತ್ತೊಬ್ಬನಿಗೆ ಆತನು ಹೇಳಿದಂತ ಮಾತು, ಮತ್ತೊಬ್ಬನಿಗೆ ಆತನು ಶಾಶ್ವತವಾದಂತಹ ದೇವರಿಲ್ಲದಂತಹ ಸ್ಥಳಕ್ಕೆ ಆತನು ದಾಟುವುದು. ಬೇರೆ ಈ ಮುಂಜಾನೆ seen about 4 things: great wickedness, great sin, great love, great salvation. ಐದನೇದಾಗಿ ಬೇರೆ, if you come to Revelation chapter 20, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 11ನೇ ವಚನಕ್ಕೆ ಬಂದ್ರೆ, and I saw a great white throne. ಆಮೇಲೆ ಬೆಳ್ಳಗಿರುವ ಮಹಾ ಸಿಂಹಾಸನವನ್ನು, ಅದರ ಮೇಲೆ ಕುಳಿತಿದ್ದಾತನನ್ನು ಕಂಡೆನು. ಆತನ ಎದುರಿನಲ್ಲಿ ಭೂಮಿ ಆಕಾಶಗಳು ಓಡಿ ಹೋದವು, ಆದ್ರೆ ಹೋಗುವುದಕ್ಕೆ ಅವರಿಗೆ ಸ್ಥಳವಿರಲಿಲ್ಲ. ಬೇರೆ, there is a great white throne that all unbelievers, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಲಿಲ್ಲವೋ, they all will stand before that white great throne. ಓದಿದ್ದ ಬರುವಂತಾಗಿದೆ ಬೇರೆ. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಓದುವಂತಹದ್ದು, and I saw a great white throne and him that sat on it, from whose face the earth and heaven fled away. ಎಲ್ಲರೂ ಸಹ ಯಾರು ಆತನು ನಂಬಲಿಲ್ಲವೋ ಎಲ್ಲರೂ ಸಹ ಆ ಬಿಳಿ ಸಿಂಹಾಸನದಲ್ಲಿ ಮುಂದೆ ಅವರು ಅವರು ಕಾಣಿಸಿಕೊಳ್ಳುವಂತರಾಗಿದ್ದಾರೆ. The day is going to come. ಯಾರು ಎಂಬುದು ಆ ಬಿಳಿ ಸಿಂಹಾಸನ ಮುಂದೆ ಯಾರು ಕಾಣಿಸಿಕೊಳ್ಳುವರು ಎಂಬುದಾಗಿ ಹೇಳಿದರೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳಿಲ್ಲ, they will stand before white throne. ಅವರಿಗೆ ಸಿಕ್ಕುವಂತಹದ್ದು, ಡಿಪಾರ್ಟ್ ಫ್ರಮ್ ಮೀ, ನನ್ನಿಂದ ಹೋಗಿರಿ, ಸೈತಾನಿಗೂ ಆತನಿಗೂ ಮೀಸಲಾಗಿಟ್ಟಂತ ಆ ಒಂದು ಬೆಂಕಿ ಗಂಧಕವಿರುವಂತ ಕೆರೆಗೆ ಹೋಗಿರಿ. ಬೇರೆ, ವಾಟ್ ಅಬೌಟ್ ಅಸ್, ವಿಶ್ವಾಸಿಗಳಂತ ನಮಗೆ ಆತನು ನಾವು ಎಲ್ಲಿ ಕಾಣಿಸಿಕೊಳ್ಳುವಂತರಾಗಿದೆ ಎಂಬುದಾಗಿ ಹೇಳಿ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. We will stand before the judgment seat of Christ. ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಕಾಣಿಸಿಕೊಳ್ಳುವಂತರಾಗಿದ್ದೇವೆ. ಅಲ್ಲಿ ನಾವು ಆತನಿಗೋಸ್ಕರವಾಗಿ ಮಾಡಿದಕ್ಕೆ ಪ್ರತಿಫಲಗಳಲ್ಲಿ ಸಿಕ್ಕುವಂತರಾಗಿದೆ. ಬೇರೆ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಕರ್ತನಿಗಾಗಿ ಮಾಡಿದಂತಕ್ಕೆ ಒಂದು ದಿನ ಕ್ರಿಸ್ತನ ನ್ಯಾಯಾಸನದ ಮುಂದೆ ಒಬ್ಬೊಬ್ಬರಿಗೂ ಸಹ he will reward according to what you and I have done. ನಾನು ಮತ್ತು ನೀನು ಆತನಿಗೋಸ್ಕರವಾಗಿ ಏನು ಮಾಡಿದ್ದೇವೆ ಆ ಕಾರ್ಯಕ್ಕಾಗಿ ಆತನ ಪ್ರತಿಫಲಗಳನ್ನು ಕೊಡುವಂತರಾಗಿದ್ದೇನೆ. Let's come to the 6th one. If you come to Psalms 19:11, ನಾವಲ್ಲಿ ಓದುವಂತರಾಗಿದ್ದೇವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆ ಆಗುತ್ತದೆ, ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. Moreover, by them is thy servant warned, and in keeping of them there is great reward. Psalms 19 is a very interesting psalm. ಆ ಕೀರ್ತನೆಗಳು 19ನೇ ಕೀರ್ತನೆ ಬಹಳ ಒಂದು ರೀತಿಯಲ್ಲಿ ಕುತೂಹಲವಾದಂತಹ ಒಂದು ರೀತಿ ಗಂಭೀರವಾದಂತಹ ಒಂದು ಕೀರ್ತನೆ. ಏಕೆಂಬುದಾಗಿ ಹೇಳಿದರೆ, ಇಫ್ ಯು ಕಮ್ ಟು Psalms 19:7, ನಾವು 7ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಅಲ್ಲಿ ಯೆಹೋವನ ಕಟ್ಟಳೆಗಳು ನಂಬಿಕೆಗೆ ಯೋಗ್ಯವಾದದ್ದು. ಅದೇ ಆ ಒಂದು ಇಡೀ ಆ ಒಂದು ಅಧ್ಯಾಯ ಬೇರೆ, ಇಟ್ ಟಾಕ್ಸ್ ಅಬೌಟ್ ಆತನ ದೇವರು ಕೊಟ್ಟಿರುವಂತಹ ಆಜ್ಞೆಗಳು, ಆತನ ಕಟ್ಟಳೆಗಳು, ಆತನ ನಿಯಮಗಳು, ಅದನ್ನು ಕೈಕೊಂಡು ನಡೀರಿ ಎಂಬುದಾಗಿ ಪದೇ ಪದೇ ಅದರ ಕುರಿತಾಗಿ ಅಲ್ಲಿ ಹೇಳುವಂತರಾಗಿದೆ. 7ನೇ ವಚನದಲ್ಲಿ ಯೆಹೋವನ ಕಟ್ಟಳೆಗಳು ನಂಬಿಕೆಗೆ ಯೋಗ್ಯವಾದವು, ಅವು ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. 9ನೇ ವಚನ, ಯೆಹೋವನ ಕಟ್ಟಳೆಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿದೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಅದು ಕಣ್ಣುಗಳನ್ನು ಕಳೆಗೊಳಿಸುವಂತದ್ದಾಗಿದೆ. ಮತ್ತು 10ನೇ ವಚನ ಹೇಳುವಂತಹದ್ದು, ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಅಪೇಕ್ಷಿಸತಕ್ಕವುಗಳು, ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಬೇರೆ, God has given us God's word in our hands. ನಮ್ಮ ಕೈಗಳಲ್ಲಿ ಆತನ ಸತ್ಯವೇದವನ್ನು ಆತನು ಕೊಟ್ಟಿದ್ದಾನೆ. Do we have that passion for God's word? ದೇವರ ವಾಕ್ಯಕ್ಕೆ ನಾವು ಅದಕ್ಕೆ ಆದ್ಯತೆಯನ್ನು ಕೊಡ್ತೇವೋ, ಅದಕ್ಕೆ ಎಷ್ಟು ಸಮಯ ನಾವು ಕೊಡ್ತೇವೆ ಎಂಬುದಾಗಿ ಅವಲೋಕನ ಮಾಡಿಕೊಡೋಣ. ಇಲ್ಲಿ ಇಟ್ಸ್ ಟೆಲ್ಲಿಂಗ್ ದೇರ್ಸ್ ಎ ಗ್ರೇಟ್ ರಿವಾರ್ಡ್. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆ ಆಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ, ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದನ್ನು ಕೈಕೊಳ್ಳುವುದರಿಂದ ಅಲ್ಲಿ ಬಹಳ ಫಲ ಉಂಟಾಗುವಂತದ್ದಾಗಿದೆ. ದೇರ್ ಇಸ್ ಗ್ರೇಟ್ ರಿವಾರ್ಡ್ ಇಫ್ ಯು ಕೀಪ್ ದ ಗಾಡ್ಸ್ ವರ್ಡ್. ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಂತಹ ಮನಸ್ಸು ಕರ್ತನೆ ನಮಗೆ ಕೊಡು ಎಂಬುವಂತಹದ್ದು ನಮ್ಮ ಒಂದು ಪ್ರಾರ್ಥನೆ ಆಗಿದೆ. ಬೇರೆ, ಯಾಕಂದ್ರೆ ದೇವರ ವಾಕ್ಯ ತಿಳಿಸುವಂತಹದ್ದು, there are 5 crowns that scripture points out for the New Testament believers. ಅಲ್ಲಿ crown of rejoicing, ಅಲ್ಲಿ ಆ ಸಂತೋಷದ ಒಂದು ಕಿರೀಟ, ಅಲ್ಲಿ crown of glory, ಮಹಿಮೆಯ ಒಂದು ಕಿರೀಟ, crown of life, ಜೀವ ನ್ಯಾಯ ರಕ್ತ ಸಾಕ್ಷಿಯವರಿಗೆ ಸಿಗುವಂತಹ ಒಂದು ಕಿರೀಟ, ಎಂದಿಗೂ ಬಾಡಿ ಹೋಗದಂತಹ ಒಂದು ಕಿರೀಟ, ನೀತಿವಂತರಿಗೆ ಸಿಕ್ಕುವಂತಹ ಒಂದು ಕಿರೀಟ. ಬೇರೆ, ಇದರಲ್ಲಿ ಎಷ್ಟು ಕಿರೀಟಗಳು ನಮ್ಮದನ್ನಾಗಿ ನಾವು ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ಒಂದು ಅವಲೋಕನ ಮಾಡಿಕೊಳ್ಳೋಣ.
ವಾಟ್ ರಿವಾರ್ಡ್ ಐ ಗೆಟ್ ವೆನ್ ಐ ಸ್ಟ್ಯಾಂಡ್ ಬಿಫೋರ್ ದ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಒಂದು ನ್ಯಾಯಾಸನದ ಮುಂದೆ ನಾನು ಕಾಣಿಸಿಕೊಳ್ಳುವಾಗ ಯಾವ ರೀತಿಯಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ಎಂಬುದಾಗಿ ಕಡೆಯದಾಗಿ ಪ್ರೇರೆ ಓದಿದಂತಹ ಒಂದು ವಾಕ್ಯ ಭಾಗ ಜಫನ್ಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 14ನೇ ವಚನದಲ್ಲಿ, ಯೆಹೋವನ ಮಹಾದಿನವು ಸಮೀಪಿಸಿತು, ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳಿ. ಬಹು ತ್ವರೆಯಾಗಿ ಬರುತ್ತಿದೆ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಹಾಗೂ ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನದ ಸುದ್ದಿ ಕಹಿಯಾದುದು. ಅದು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಓ ಪ್ರಿಯರೇ, there is a great day that is going to come. ಒಂದು ದಿನ, ಆ ಒಂದು ಮಹಾದಿನ ಬರುವಂತದ್ದಾಗಿದೆ. ಆ ಒಂದು ದಿನಕ್ಕಾಗಿ ನಾವು ಯಾವ ರೀತಿಯಲ್ಲಿ ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದೇವೆ? ಇಫ್ ಯು ಡು ನಾಟ್ ಪ್ರಿಪೇರ್, ಇಫ್ ಯು ರಿಜೆಕ್ಟ್ ಕ್ರೈಸ್ಟ್, ಕ್ರಿಸ್ತನನ್ನು ಅಲ್ಲಗಳೆದು ಕ್ರಿಸ್ತನಿಗೆ ನಾವು ಯಾವುದೇ ಸ್ಥಾನವನ್ನು ಕೊಡದೆ ಹೋದ್ರೆ ಪ್ರಿಯರೇ, ಯು ವಿಲ್ ಅಪಿಯರ್ ಬಿಫೋರ್ ದ ಗ್ರೇಟ್ ವೈಟ್ ಥ್ರೋನ್. ಆ ಬಿಳಿ ಸಿಂಹಾಸನ ಮುಂದೆ ಕಾಣಿಸಿಕೊಳ್ಳುವಂತರಾಗಿದ್ದೇವೆ. ಆತನನ್ನು ಸ್ವೀಕರಿಸಿ ಆತನ ಹಾದಿಯಲ್ಲಿ ನಡೆಯುವಾಗ ಪ್ರೇರೆ ಆತನ ಪ್ರಸನ್ನತೆಗೆ ಹೋಗುವಂತರಾಗಿದ್ದೇವೆ ಪ್ರೇರೆ. ಆಗ ನಾವು ಯಾವ ಸ್ಥಾನದಲ್ಲಿ ನಾವು ನಿಂತುಕೊಳ್ಳುತ್ತೇವೆ? ಕ್ರಿಸ್ತನ ನ್ಯಾಯಾಸನದ ಮುಂದೆ ವಾಟ್ ಈಸ್ ಅವರ್ ಪೊಸಿಷನ್? ಸ್ಥಾನ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಸ್ವಲ್ಪ ಅವಲೋಕನ ಮಾಡಿಕೊಳ್ಳೋಣ ಪ್ರೇರೆ. ಯಾವುದೇ ರೀತಿಯ ಒಂದು ಬುಕ್ ಸ್ಟಾಲ್ಗೆ ಹೋದ್ರು ಸಹ, ಯಾವುದೇ ರೀತಿ ನಮ್ಮ ಸಾಯಿಜಿರೋ ಇರ್ಬೋದು, ಇಲ್ಲವೇ ಹಸುವರಿಗಿರ್ಬೋದು, ಇಫ್ ಯು ಕೀಪ್ ವಾಕಿಂಗ್, ಅಲ್ಲಿ ಕೆಲವರು ಬುಕ್ ಸ್ಟಾಲ್ ಅನ್ನು ಅಲ್ಲಿ ಕೆಳಗಡೆ ಇಟ್ಕೊಂಡಿರುವಂತದ್ದು ಪಾಠ ನೋಡ್ಬೋದು. ಇಫ್ ಯು ಗೋ ಟು ಎನಿ ಬುಕ್ ಸ್ಟಾಲ್, ಯು ವಿಲ್ ಸಿ ದಿಸ್ ಬುಕ್, 100 things to do before you die. Have you observed? ಫುಟ್ಪಾತ್ ಎಲ್ಲೇ ಹಸುರು ಹೋದ್ರಿ, ಸಾಯಿಜಿರೋ ರೋಡಲ್ಲಿ ಹೋದ್ರಿ, ಅಲ್ಲೆಲ್ಲ ಬುಕ್ಸ್ ಇಟ್ಟುವಂತ ಸಂದರ್ಭದಲ್ಲಿ ಯು ವಿಲ್ ಸಿ ದಿಸ್ ಬುಕ್, 100 things to do before you die. ನೀನು ಸಾಯುವ ಮೊದಲು ನೀನು ಮಾಡಬೇಕಾದ 100 ಕೆಲಸಗಳು ಎಂಬುದಾಗಿ ಇಸ್ ಅ ಫೇಮಸ್ ಆಥರ್, ಇಸ್ ಅ ವರ್ಲ್ಡ್ ಫೇಮಸ್ ಬುಕ್. ಇದು ಎಲ್ಲಾ ರೀತಿಯ ಕಡೆ ಒಂದು ರೀತಿಯಲ್ಲಿ ಹಾಟ್ ಕೇಕ್ ಆಗಿ ಸೇಲ್ ಆಗುವಂತ ಒಂದು ಬುಕ್, ಎಲ್ಲಿ ಓದಿದ್ರು ಸಹ ಸಿಕ್ಕುವಂತ ಬುಕ್. ಸೊ ಆ ಒಂದು ಬುಕ್ಕಿನಲ್ಲಿ ಇಟ್ಸ್ ರಿಟರ್ನ್, ದಿಸ್ ಲೈಫ್ ಇಸ್ ಶಾರ್ಟ್ ಜರ್ನಿ. ಏನು ಈ ಲೈಫ್ ಶಾರ್ಟ್ ಜರ್ನಿ, ಮೇಕ್ ಶ್ಯೂರ್ ಯು ಫಿಲ್ ಇಟ್ ವಿತ್ ಮೋಸ್ಟ್ ಫನ್ and visit the coolest places on earth before you pack those bags for the last time. ಆದ್ರಿಂದ ನಿಮ್ಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಂತೋಷ ವಿಲಾಸಗಳಿಂದ ನಿಮ್ಮ ಲೈಫ್ ಅನ್ನ ಎಂಜಾಯ್ ಮಾಡ್ರಿ. ಮಾತ್ರವಲ್ಲ, ವಿಸಿಟ್ ದ ಕೂಲೆಸ್ಟ್ ಪ್ಲೇಸಸ್ ಆನ್ ಅರ್ತ್. ನೀವು ನಿಮ್ಮ ಟೂರಿಸಂಗೆ ಹೋಗ್ರೆ ಎಲ್ಲ ಅತ್ಯಂತ ನೋಡದೇ ಇರುವಂತ ಅತ್ಯಂತ ಸುಂದರವಾದಂತಹ ಸೊಬಗಾದಂತ ಕೂಡಿದಂತ ಟೂರಿಸ್ಟ್ ಅನ್ನು ನೀವು ಮಾಡ್ರಿ, ಎಂಜಾಯ್ ಮಾಡಿ ಲೈಫ್ ಅನ್ನ ಬಿಫೋರ್ ಯು ಪ್ಯಾಕ್ ಅಪ್ ದಿಸ್ ವರ್ಲ್ಡ್. ಈ ಲೋಕದಿಂದ ನೀವು ಬಿಟ್ಟು ಹೋಗಂತೆ ಮೊದಲು ನಿಮ್ಮ ಲೈಫ್ ಅನ್ನು ಎಂಜಾಯ್ ಮಾಡಿ ಎಂಬುದಾಗಿ ಬೇರೆ ಬರೆದಂತಹ ಒಂದು ಡೇವ್ ಫ್ರೀಮ್ಯಾನ್ ಎಂಬಂತ ಆಥರ್ ಆಲ್ಸೋ ಹಿ ರೈಟ್ಸ್. ಆ ಒಂದು ಬುಕ್ಕಿನಲ್ಲಿ ಬರೆಯುವಂತಹದ್ದು, ಹಿ ಮೆನ್ಷನ್ಸ್, ನೀವು ಫನ್ ಮಾಡುವಂತಹ ಒಂದು ಸಂಗತಿಯಲ್ಲಿ ಪ್ರಸಿದ್ಧವಾದಂತ ಪ್ಯಾಂಪೋಲಿನ ಸ್ಪೇನ್ ನಲ್ಲಿ ಒಂದು ಗೂಳಿಗಳ ಒಂದು ಓಟವಿದೆ. ಸ್ಪೇನ್ ನಲ್ಲಿ ಇಟ್ ಇಸ್ ಫೇಮಸ್ ಫಾರ್ ಬುಲ್ ಫೈಟ್, ಬುಲ್ ರೇಸಿಂಗ್. ಅದೊಂದನ್ನು ತೋರಿಸಿದ್ದಾರೆ. ಬುಲ್ ರೇಸ್ ನಲ್ಲಿ ಅಲ್ಲಿ ಗಾಯ ಆದ್ರೂ ಚಿಂತೆ ಇಲ್ಲ, ಅಲ್ಲಿ ಬಿದ್ರಿಸೋ ಚಿಂತೆ ಇಲ್ಲ. ಇಟ್ಸ್ ಅಂದ್ರೆ ಥ್ರಿಲ್ ಯು ಗೆಟ್ ಇನ್ ಲೈಫ್. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ರಿ. ಮಾತ್ರವಲ್ಲ, ಮತ್ತೊಂದು ಪೆಸಿಫಿಕ್ ಐಲ್ಯಾಂಡ್ ನಲ್ಲಿ ಒಂದು ರೀತಿಯ ಮೇಲಿಂದ ಬೀಳುವಂತಹ ಒಂದು ಸ್ಪೋರ್ಟ್ ಇದೆ, ಅದರಲ್ಲಿ ನೀವು ಭಾಗವಹಿಸ್ರಿ. ಅದ್ರ ಒಂದು ನಿಮ್ಗೆ ಸಿಗುವಂತ ಥ್ರಿಲ್, ಅದರ ಹೇಳಿಕಾಗದಂತ ಥ್ರಿಲ್ ನಿಮ್ಗೆ ಸಿಕ್ಕುವಂತಾಗಿದೆ ಎಂಬುದಾಗಿ 100 things to do before you die ಎಂಬಂತ ಬುಕ್ಕಲ್ಲಿ ಆತನು ಬರೆದಿದ್ದಾನೆ. ಆದ್ರೆ ಸಾಕ್ ಥಿಂಗ್, ಈ ಬುಕ್ ಅನ್ನು ಬರೆದಂತ ಫ್ರೀ ಮ್ಯಾನ್ ಡಿಡ್ ನಾಟ್ ಡೈ ಇನ್ ಸ್ಪೇನ್. ಆ ಬುಲ್ಲಿನ ರೇಸ್ ನಲ್ಲಾಗ್ಲಿ, ಬುಲ್ ಫೈಟಿಂಗ್ ಅಲ್ಲಿ ಆತನು ಸಾಯಲಿಲ್ಲ. ಇಲ್ಲವೇ ಪೆಸಿಫಿಕ್ ಐಲ್ಯಾಂಡ್ ನಲ್ಲಿ ಹೋಗಿ ಮೇಲ್ಗಡೆಯಿಂದ ಆ ಥ್ರಿಲ್ ಅನ್ನು ಅನುಭವಿಸುವಂತ ರೀತಿಯಲ್ಲಿ ಆತನು ಸಾಯಲಿಲ್ಲ. ಅಟ್ ದ ಏಜ್ ಆಫ್ 47 years ಮನೆಯಲ್ಲಿ ಕಾಲು ಜಾರಿ ಆತನು ತಲೆಗೆ ಪೆಟ್ಟಾಗಿ ಅಲ್ಲಿ ಸ್ಲಿಪ್, ಕಾಲನ್ನು ಎಡಿ ಮನೆಯಲ್ಲಿ ಕ್ಯಾಲಿಫೋರ್ನಿಯಾದ ವೆನಿಸ್ ನಲ್ಲಿ ಆತನು ಸತ್ತು. ಬೇರೆ ಬೈಬಲ್ ಟೆಲ್ಸ್ ಡೆತ್ ಈಸ್ ಸ್ಟೆಪ್ ಅವೇ. ಮರಣ ಎನ್ನುವಂತಹದ್ದು ಒಂದು ಹೆಜ್ಜೆ ಆಚೆ ಇದೆ ಅಷ್ಟೇ. ದ ಒನ್ and foremost thing to do before we die, ನಾವು ಸಾಯೋದಕ್ಕಿಂತ ಮೊದಲು ಮಾಡಬೇಕಂತ ಅತ್ಯಮೂಲ್ಯವಾದಂತಹ ಅತ್ಯವಶ್ಯಕವಾದಂತಹ ಸಂಗತಿ ಏನೆಂದು ಹೇಳಿದ್ರೆ, ಪ್ರಿಪೇರ್ ಟು ಮೀಟ್ ದೈ ಗಾಡ್. ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧ ಮಾಡಿ. ಬೇರೆ ಮುಂಜಾನೆ 7 ಸಂಗತಿಗಳನ್ನು ಅವಲೋಕನ ಮಾಡಿದ್ದೇವೆ. ಗ್ರೇಟ್ ವಿಕೆಟ್ನೆಸ್, ದೇವರು ಮನುಷ್ಯನ ನೋಡುವಾಗ ಹೃದಯವು ಎಲ್ಲ ರೀತಿಯ ಕೆಟ್ಟನ್ನು ತುಂಬಿತ್ತು. ಗ್ರೇಟ್ ಸಿನ್, they had committed sin, great sin that they had committed against God. ಗ್ರೇಟ್ ಲವ್, ನಮ್ಮ ಮೇಲೆ ಮಹಾ ಪ್ರೀತಿನ ಆತನು ಇಟ್ಟಿದ್ದಾನೆ. ಮತ್ತು 4ನೇದಾಗಿ ಗ್ರೇಟ್ ಸಾಲ್ವೇಷನ್, ವಿಶೇಷವಾದ ರಕ್ಷಣೆಯನ್ನು ಆತನು ನಮಗೆ ಒದಗಿಸಿಕೊಂಡಿದ್ದಾನೆ. ಇಫ್ ಯು ರಿಜೆಕ್ಟ್, ಯು ವಿಲ್ ಅಪಿಯರ್ ಬಿಫೋರ್ ದ ಗ್ರೇಟ್ ವೈಟ್ ಥ್ರೋನ್. ಇಡೀ ಸಿಂಹಾಸನದಲ್ಲಿ ನೀನು ಕಾಣಿಸಿಕೊಳ್ಳುತ್ತಿ. ದೇರ್ ಇಸ್ ಗ್ರೇಟ್ ರಿವಾರ್ಡ್. ದೇವರ ವಾಕ್ಯವನ್ನು ನಾವು ಅದಕ್ಕೆ ಆದ್ಯತೆಯನ್ನು ಕೊಡುವಾಗ, ದೇವರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡುವಾಗ, ದೇರ್ ಇಸ್ ಗ್ರೇಟ್ ರಿವಾರ್ಡ್ ದಟ್ ಇಸ್ ಕೆಪ್ಟ್ ಫಾರ್ ಅಸ್. ನಮಗೆ ಮಾತನು ಮಹಾ ಪ್ರತಿಫಲವನ್ನು ಕೊಡುವಂತನಾಗಿದ್ದಾನೆ. ಖಂಡಿತವಾಗಿಯೂ ದೇರ್ ಇಸ್ ಎ ಗ್ರೇಟ್ ಡೇ ಆಫ್ ಲಾರ್ಡ್ ಇಸ್ ಗೋಯಿಂಗ್ ಟು ಕಮ್. ಕರ್ತನ ಒಂದು ಭಯಂಕರವಾದ ಮಹಾದಿನ ಬೇಗನೆ ಬರುವಂತಾಗಿದೆ. ಅದಕ್ಕಾಗಿ
ಪ್ರಿಪೇರ್ ಯುವರ್ ಸೆಲ್ಫ್ ಟು ಮೀಟ್ ಗಾಡ್. ನಿನ್ನ ದೇವರನ್ನು ಭೇಟಿ ಮಾಡುವುದಕ್ಕಾಗಿ, ಆತನ ಭರಣಕ್ಕಾಗಿ ನಿನ್ನನ್ನು ಸಿದ್ಧಪಡಿಸಿಕೊ. ಈ ಸಂಗತಿಗಳನ್ನು ಪ್ರಿಯರ ಅವಲೋಕನ ಮಾಡಿಕೊಂಡವರಾಗಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಜಯಪ್ರದವಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆತ್ಮಿಕವಾದಂತಹ ಸಂಗತಿಗಳಿಗೆ ಆದ್ಯತೆಯನ್ನು ಕೊಡುವಂತಹ ಒಂದು ಮನಸ್ಸನ್ನು ಕರ್ತಂತಹ ನಮಗೆ ದಯಪಾಲಿಸಲಿಕ್ಕೆ